ಇವತ್ತಿನ ವಿಡಿಯೋದಾಗ ಒಂದು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದ್ರೆ ಪ್ಯಾನಿಕ್ ಡಿಸಾರ್ಡರ್ ಮತ್ತು ಇದಕ್ಕೆ ಎಂಗ್ಸೈಟಿ ನ್ಯೂರೋಸಿಸ್ ಅಂತಾನು ಕರೀತಾರೆ. ಪ್ಯಾನಿಕ್ ಡಿಸಾರ್ಡರ್ ಅಂದ್ರೆ ಏನು, ಇದ್ರಾಗ ರೋಗಿಗೆ ಏನೇನು ಲಕ್ಷಣ ಇರ್ತಾವು ಮತ್ತು ಯಾವ ಡಾಕ್ಟ್ರಿಗೆ ನೀವು ಭೇಟಿ ಕೊಡಬೇಕು ನಿಮಗೆ ಸಮಸ್ಯೆ ಆಗಾಕುಂತಾವಂದ್ರೆ, ಮತ್ತು ಇದನ್ನು ಏನು ಪರಿಹಾರ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಪ್ಯಾನಿಕ್ ಅಟ್ಯಾಕ್ ಮತ್ತು ಎಂಗ್ಸೈಟಿ ನ್ಯೂರೋಸಿಸ್ ಅಂದ್ರೆ ಗಾಬರಿ ಆಗೋದು. ಮತ್ತಿದು ಯಾವಾಗ ಆಗ್ತೈತಿ ನೋಡ್ರಿ, ನೀವು ಯಾವಾಗ ಸಡನ್ ರಿಯಾಕ್ಷನ್ ಕೊಡ್ತೀರಿ, ಯಾವುದೇ ವಸ್ತು ಆಗಲಿ ಅದ್ರ ಬಗ್ಗೆ ನೀವು ಸಡನ್ನಾಗಿ ರಿಯಾಕ್ಷನ್ ಕೊಡವಂತೀರಿ. ಪರ್ಟಿಕ್ಯುಲರ್ಲಿ ನಮ್ಮ ಜೀವನದಾಗ ಏನರ ಕೆಟ್ಟದಾಗ್ತೈತಿ, ನಮ್ಮ ಏನರ ಕೆಟ್ಟ ಪರಿಸ್ಥಿತಿಗೆ ಹೋದ್ವಿ, ಅದ್ರ ಬಗ್ಗೆ ಕೆಟ್ಟಂದು ಏನರ ಸುದ್ದಿ ಕೇಳಿದ್ರಿ, ಅದ್ರ ಬಗ್ಗೆ ಸಡನ್ನಾಗಿ ನೀವು ರಿಯಾಕ್ಟ್ ಮಾಡಾಕುಂತೀರಿ. ಇಲ್ಲ ಸಡನ್ಲಿ ಏನರ ನೀವು ನೋಡಿದ್ರಿ, ಯಾರನ್ನಾರ ನೋಡಿದ್ರಿ, ಅವ್ರು ನೋಡಿದ ತಕ್ಷಣ ಭಯ ಬಿದ್ದುಬಿಟ್ರಿ, ಇಲ್ಲ ಏನರ ವಸ್ತು ನೋಡಿದ್ರಿ, ಅದನ್ನ ನೋಡಿದ ತಕ್ಷಣ ನೀವು ಗಾಬರಿ ಆಗಿಬಿಟ್ರಿ, ಭಯ ಬಿದ್ದುಬಿಟ್ರಿ. ಸೊ ಇದಕ್ಕೆ ಎಂಗ್ಸೈಟಿ ನ್ಯೂರೋಸಿಸ್ ಇಲ್ಲ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ಇದ್ರಾಗ ರೋಗಿಗೆ ಏನೇನು ಲಕ್ಷಣ ಆಗುತ್ತಾ ನೋಡ್ರಿ. ಇದು ಮೊದಲ ಪ್ಯಾನಿಕ್ ಅಟ್ಯಾಕ್ ಎಂಗ್ಸೈಟಿ ನ್ಯೂರೋಸಿಸ್ ನೋಡ್ರಿ ಯುವ ಜನಗಳದಾಗ ಬಹಳ ಜಾಸ್ತಿ ಆಗುತ್ತೆ. ಯಾರ ವಯಸ್ಸು 12ರ ಮೇಲೆ ಇರ್ತೈತಿ, 18ರ ಮೇಲೆ ಇರ್ತೈತಿ, ಅವ್ರಿಗೆ ಬಹಳ ಜಾಸ್ತಿ ಆಗ್ತೈತ್ರಿ. ಇದು ಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತೈತ್ರಿ. ಇದ್ರಾಗ ಲಕ್ಷಣ ಏನಿರ್ತೈತಪ್ಪ ಅಂದ್ರೆ ನೋಡ್ರಿ, ಸುಮ್ಮನೆ ಇರ್ತಾನೆ ರೋಗಿ, ಸಡನ್ ಆಗಿ ಅವನಿಗೆ ಉಸಿರಾಡಕ್ಕೆ ಕಷ್ಟ ಆಗಿಬಿಡ್ತೈತ್ರಿ. ಜೋರ್ಲಿ ಉಸಿರಾಡಕ್ಕೆ ನಿಂತು ಬಿಡ್ತಾನಲ್ಲ, ಹಗರ್ಕ ಉಸಿರಾಡಕ್ಕೆ ನಿಂತು ಬಿಡ್ತಾನ, ಎದಿ ಡಬ ಬಡ್ಕೊಂತೈತಿ, ಎದಿ ಬಿಡ್ತಾ ಏನೈತಿ ಬಹಳ ಜಾಸ್ತಿ ಆಗಿಬಿಡ್ತೈತಿ. ಮತ್ತು ಎದಿ ಸೆಂಟರ್ನ್ಯಾಗ ಬಹಳ ಜಾಸ್ತಿ ನೋವಾಗುತ್ತಾ, ಕಾಲು ಕೈ ವಿಪರೀತ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ, ಮೈ ಬಹಳ ಜಾಸ್ತಿ ಬೆವರು ಬರ್ತೈತಿ, ಬಹಳ ವಿಪರೀತ ತಲೆ ಸುತ್ತು ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ಕೈ ಕಾಲು ಆಡ್ಲಾರ್ದಂಗೆ ಆಗಿಬಿಡ್ತೈತಿ ರೀ. ಒಂದು ಪರಿ ಲಕ್ವ ಹೊಡೆದೈತಿ, ಆ ಪರಿ ಲಕ್ಷಣ ಬರ್ತಾವು, ವಾಂತಿ ಬರೋದು, ಬೇದಿ ಚಾರು ಆಗೋದು ಸಡನ್ನಾಗಿ, ಇವೆಲ್ಲ ಲಕ್ಷಣ ಆಗ್ಬೋದು. ಕೆಲವೊಂದ್ಸತಿ ಅನ್ಸುತ್ತೆ ಏನರ ಹಾರ್ಟ್ ಅಟ್ಯಾಕ್ ಆಗೈತಿ ನಿಮ್ಗಂತ ಲಕ್ಷಣ ಬರ್ತಾವ್ರಿ. ಸೊ ಇವೆಲ್ಲ ಲಕ್ಷಣ ಪ್ಯಾನಿಕ್ ಡಿಸಾರ್ಡರ್ ಎಂಗ್ಸೈಟಿ ನ್ಯೂರೋಸಿಸ್ಟೇ ಆಗ್ತೈತ್ರಿ. ಮತ್ತು ಇವೆಲ್ಲ ಲಕ್ಷಣ ನೋಡ್ರಿ ಒಮ್ಮೆ ರೋಗಿಗೆ ಚಾಲು ಆದ್ವಂದ್ರೆ ಅವು ಕೆಲವೊಂದಿಷ್ಟು ನಿಮಿಷಲಿಂತ ಹಿಡ್ಕೊಂಡು ಗಂಟೆಗಳ ಮಟ್ಟ ಇವು ಲಕ್ಷಣ ಅವನ ಮೈಯಾಗಿರ್ಬೋದು ರೀ. ಮತ್ತು ಇಂಥ ಪೇಷಂಟಿಗೆ ನೀವು ದವಾಖಾನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಿ ನೋಡ್ರಿ, ಅಲ್ಲಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಾರೆ ರೀ. ಅದ್ರಾಗ ಏನು ಬರೋಂಗಿಲ್ಲ, ಫಿಸಿಕಲಿ ಎಲ್ಲ ಫಿಟ್ ಇರ್ತಾನೆ ಪೇಷಂಟು. ಸೊ ಇದು ವಸ್ತುಗೆ ಏನಂತಾರಪ್ಪ ಅಂದ್ರೆ ಪ್ಯಾನಿಕ್ ಅಟ್ಯಾಕ್ ಅಂತ ಕರೀತಾರೆ, ಇಲ್ಲ ಎಂಗ್ಸೈಟಿ ನ್ಯೂರೋಸಿಸ್ ಅಂತ ಕರೀತಾರೆ ರೀ. ಮತ್ತು ಈ ಅಟ್ಯಾಕ್ ನೋಡ್ರಿ ಏನರ ತಿಂಗಳದಾಗ 4 ಸಲಕ್ಕಿಂತ ಜಾಸ್ತಿ ಆಗಕ್ಕಂತೈತಂದ್ರೆ ಅದಕ್ಕೆ ಪ್ಯಾನಿಕ್ ಡಿಸಾರ್ಡರ್ ಅಂತ ಕರೀತಾರೆ. ಒಂದು ಟೈಮ್ ಏನರ ಆಗೈತಂದ್ರೆ ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂತಾರ್ರಿ. ಅದೇ ತಿಂಗಳದಾಗ 4, 5, 6 ಸತಿ ಆಗಕ್ಕಂತಂದ್ರೆ ಪ್ಯಾನಿಕ್ ಡಿಸಾರ್ಡರ್ ಅಂತ ಕರೀತಾರೆ. ಸೊ ನಿಮ್ಗೆ ಏನರ ಈ ಸಮಸ್ಯೆ ಆಗಕ್ಕಂತೈತಂದ್ರೆ ಯಾವ ಡಾಕ್ಟ್ರಿಗೆ ನೀವು ಭೇಟಿ ಕೊಡ್ಬೋದು? ಸೊ ನೋಡ್ರಿ, ನಿಮ್ಮ ಫ್ಯಾಮಿಲಿ ಡಾಕ್ಟರಿಗೆ ಭೇಟಿ ಆಗ್ರಿ. ಯಾಕಂದ್ರೆ ನಿಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಮಾಹಿತಿ ಇರ್ತೈತಿ, ಅವ್ರ ಜೊತೆ ನೀವು ಚಂದಾಗಿ ಓಪನ್ ಅಪ್ ಆಗ್ಬೋದು. ಅವ್ರಿಗೆ ಭೇಟಿ ಆಗ್ರಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡಿಕೊಡ್ಬೋದು. ಇಲ್ಲ ನಿಮ್ಗೆ ನೀವು ಸೈಕ್ಯಾಟ್ರಿಸ್ಟ್ ಡಾಕ್ಟರಿಗೆ ಭೇಟಿ ಆಗ್ರಿ. ಸೈಕ್ಯಾಟ್ರಿಸ್ಟ್ ಅಂದ್ರೆ ಮನೋರೋಗ ವಿಶೇಷಜ್ಞ ಡಾಕ್ಟರಿಗೆ ಭೇಟಿ ಆಗ್ರಿ. ಇದು ನೀವು ಅಲೋಪತಿಕ್ ಡಾಕ್ಟರ್ ಇಲ್ಲ ಆಯುರ್ವೇದಿಕ್ ಡಾಕ್ಟರ್ದಾಗೂ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಭೇಟಿ ಆಗ್ಬೋದು. ಅವ್ರು ನಿಮ್ಗೆ ಇದ್ರದ್ದು ಪರಿಹಾರ ಕೊಡ್ಬೋದು ರೀ. ಇಂಥ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಇಂಥದ್ರಾಗ ರೋಗಿಗೆ ಕೌನ್ಸಿಲಿಂಗ್ ಬಹಳ ಮುಖ್ಯ ಆಗ್ತೈತೆ ರೀ. ಡಾಕ್ಟರ್ ಕಡೆ ಹೋಗಿರ್ತಿರಲ್ಲ, ಏನಿದೆ ಏನಿಲ್ಲ ಸಂಪೂರ್ಣ ಮಾಹಿತಿ ಅವ್ರಿಗೆ ನೀಡಬೇಕು, ಅವ್ರ ಜೊತೆ ಚೆಂದಾಗ ಮಾತಾಡಬೇಕು, ಡಾಕ್ಟರ್ ಕೂಡ ಚೆಂದಾಗಿ ನಿಮ್ಮ ಜೊತೆ ಮಾತಾಡಬೇಕು, ಒಳ್ಳೆ ಕೌನ್ಸಿಲಿಂಗ್ ಆಗಬೇಕು. ಮತ್ತು ಇಂಥ ನಿಮ್ಗೆ ಸಮಸ್ಯೆ ಆಗಕ್ಕಂತೈತಂದ್ರೆ ಜಾಸ್ತಿ ಗಾಬರಿ ನೀವು ಆಗಕ್ಕೆ ಹೋಗ್ಬಾರ್ದು. ನಿಮ್ಗೆ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟೀಸ್ ಬೇಕಾಗ್ತಾವ್ರಿ. ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡುವಂಥ ಆ್ಯಕ್ಟಿವಿಟೀಸ್ ಏನದಾವು ಅವನ್ನ ಮಾಡಿರಿ, ಧ್ಯಾನ ಮಾಡಿರಿ, ಒಳ್ಳೆ ಎಕ್ಸಸೈಸ್ ಮಾಡಿರಿ. ಮತ್ತು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನಾಗ್ತೈತಿ ಎಲ್ಲ ಸಾಧ್ಯವಾದಷ್ಟು ಎಲ್ಲ ಮಾಡ್ಬೇಕ್ರಿ. ಇದಕ್ಕೂ ಸಮಾಧಾನ ಆಗಲಿಲ್ಲ ಅಂದ್ರೆ ಡಾಕ್ಟರ್ ನಿಮ್ಗೆ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದು ಕೊಡ್ತಾರೆ. ಅದರಲ್ಲೇ ನಿಮ್ಗೆ ಏನಿರ್ತೈತಿ ಎಲ್ಲ ಲಕ್ಷಣ ಕಂಟ್ರೋಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.